ಓಕೆ ಓಕೆ ಅವ್ರು ಹೇಳಿದಕ್ಕೆ ಏನು ಆನ್ಸರ್? RDX ಬಂದಿದ್ದು ಇವತ್ತು ಪೆಲ್ಗಾಮ್ ಅಂತ ಆದಿದಂಥ ಘಟನೆಗೆ ಸಿಂಧೂರ ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ. 2-3 ಘಟನೆ ಇವರ ಅವಧಿಯಲ್ಲಿ ಆದಂಥ ಹಗರಣಗಳು 100 ಪಟ್ಟಿ ಇದೆ ಮೇಡಮ್. ಇವತ್ತು ದೇಶದಲ್ಲಿ 12 ವರ್ಷ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು 2-3 ಘಟನೆಗಳನ್ನ ಬಿಟ್ರೆ ಆಗಿರ್ತಕ್ಕಂಥ ಎಲ್ಲ ಯಾವುದೇ ಘಟನೆ ಇಲ್ದೇನೆ ಇವತ್ತು ಯಾವುದೇ ಒಂದು ಕೇಂದ್ರ ಸರ್ಕಾರದ ಹಗರಣ ಇಲ್ದೇನೆ ಸರ್ಕಾರ ಇವತ್ತು ಸುಭಿಕ್ಷವಾಗಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಈಗ ತಾನೇ ನಡೆದಂಥ ಪಂಚರಾಜ್ಯ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಾಗ್ಬೋದು, ಇದು ರಾಜಸ್ಥಾನಲ್ಲಾಗ್ಬೋದು ಮತ್ತೆ ದೆಹಲಿಯಲ್ಲಾಗ್ಬೋದು ಮಾಡಿದಂಥ ಚುನಾವಣೆ ಇವ್ರಿಗೆ ಉತ್ತರ ಕೊಟ್ಟಿದೆ. ಇವರು ಬಳಿ ಹಳೆಯ ಕಥೆಯನ್ನು ಹೇಳ್ಕೊಂಡು ಬಂದ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಮತ್ತೆ ಈ ಒಂದು ಹಗರಣ ಏನಿದೆ 400 ಕೋಟಿ ಹಗರಣ ಮಾತಾಡ್ತಾ ಇದ್ದೀವಲ್ಲ, ಇದಕ್ಕೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿದೆ, ಅದನ್ನ ಖಂಡಿತವಾಗ್ಲೂ ಈ ಕಂಪ್ಲೇಂಟನ್ನ ಆಧಾರದ ಮೇಲೆ ಇಟ್ಕೊಂಡು ಈ ಹಣ ಎಲ್ಲಿಂದ ಬಂತು, 25ನೇ ಇಸ್ವಿಯಲ್ಲಿ ಆ ಘಟನೆ ಆಗಿರ್ತಕ್ಕಂಥದ್ದು, ಈ ದುಡ್ಡಿನ ಏನು ಅದಿದೆಯೋ ಇಲ್ವೋ ಮತ್ತೆ ಒಂದ್ಸತಿ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಒಂದು ಕುತಂತ್ರ ಈ ದೇಶವನ್ನ ಹಾಳು ಮಾಡೋ ದಿಕ್ಕಿನಲ್ಲಿ, ವ್ಯವಸ್ಥೆಯನ್ನ ಹಾಳು ಮಾಡೋ ದೃಷ್ಟಿಯಲ್ಲಿ ಏನ್ ಧರ್ಮಸ್ಥಳದಲ್ಲಿ ಅದೇ ರೀತಿ ಈ ಘಟನೆಯನ್ನು ಕೂಡ ಕಾಂಗ್ರೆಸ್ನವರು ತಂದು ನಿಲ್ಸಿರ್ತಕ್ಕಂಥ ಘಟನೆ ಆಗಿರ್ಬೋದು. ನನ್ಗೊಂದು ಡೌಟ್ ಇದೆ ಇಲ್ಲಿ, ಎರಡೂ ಪಕ್ಷದವ್ರನ್ನು ಕೇಳ್ತಾ ಇದ್ದೇನೆ ನಾನು. ಆ ಗಾಡಿ ಒಂದ್ಸಲ ಗುಜರಾತಿಗೆ ಹೋಗಿತ್ತು ಅಂತ ಮಾಹಿತಿ ಇದೆ, ಒಂದ್ ಕಡೆ ಗೋವಾದಿಂದ ಬಂತು ಅಂತ ಮಾಹಿತಿ ಇದೆ, ಮತ್ತೊಂದ್ ಕಡೆ ಹೋಗ್ತಿದೆ ಅಂತ ಮಾಹಿತಿ ಇದೆ. ಸಿಕ್ಕಿದ್ ಬೆಳಗಾವಿಯಲ್ಲಿ ಏನು ಗಾಡಿ ತುಂಬಾ ಒಂದ್ ರೌಂಡ್ ಹೊಡಿತಾ ಇತ್ತ, ಅವ್ರ ಹತ್ರ ಇಷ್ಟು ಇವ್ರ ಹತ್ರ ಇಷ್ಟು ಅಂತ ಹೇಳಿ ಒಂದ್ ಲೋಡ್ ಇರುತ್ತಲ್ಲ, ಈ ನೀರ್ ಬಾಟ್ಲಿನ ಮತ್ತೊಂದ್ ಬಾಟ್ಲಿ ಲೋಡ್ ಹಾಕೊಂಡು ಹೋಗುತ್ತಲ್ಲ ಬೆಂಗಳೂರು ಹತ್ತ, ಹಂಗೇನಾದ್ರು ಪ್ಲಾನ್ ಮಾಡ್ಕೊಂಡಿತ್ತ ಏನು? ಇನ್ನೇನ್ ಗೊತ್ತಾ, ಇಲ್ಲಿ 40 ಪಕ್ಷ ಇಲ್ಲ ಸರ್. ನಾನು ಭಾರತದಲ್ಲಿ 40-50 ಪಕ್ಷ ಇಟ್ಕೊಂಡು ಕುತ್ಕೊಳಕ್ ಆಗಲ್ಲ. ಓಕೆನಾ? ಅದ್ಯಾವ್ದು ತಲೆ ಇಟ್ಕೊಳಕ್ ಆಗಲ್ಲ. ಕಾಂಗ್ರೆಸ್ ಬಿಜೆಪಿ ಕದ್ದವನು ಯಾರು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಈಗ ನೀವ್ ಹೇಳ್ದಂಗೆ ಅದು ನೀರ್ ಬಾಟ್ಲು ತುಂಬ್ಕೊಂಡು ಹೋಗ್ತಾ ಇದೆಯಾ ಅನ್ನೋದು ಗೊತ್ತಿಲ್ಲ. ₹1 ಕೋಟಿ ನಿಮಗೆ ಗೊತ್ತಿದ್ಯಾ? ಮಾಹಿತಿ ಇದೆಯಾ? 400 ಕೋಟಿ ವಿರಾಟ್ ಗಾಂಧಿ ಹೇಳಿರ್ತಕ್ಕಂಥದ್ದು ಕಂಪ್ಲೇಂಟ್ ಕೊಡಕ್ ಹೋದಾಗ 400 ಕೋಟಿ ಅಲ್ಲ 1000 ಕೋಟಿ ಅನ್ನುವಂತ ವಿಡಿಯೋನ ಮಾಡಿದ್ದಾರೆ. ₹10 ಆ ಗಾಡಿಲಿ ತಗೊಂಡು ಹೋಗ್ತಾ ಇದ್ರ, ಗಾಡಿ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಆ ಟೋಲ್ಗೆ ಎಂಟ್ರಿ ಆಗ್ಬೇಕಾದ್ರೆ ಗಾಡಿ ನಂಬರ್ ಇರುತ್ತಲ್ಲ, ಬರುತ್ತೆ, ತನಿಖೆಯಿಂದ ಈಚೆ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ನಿಮ್ಗೆ ಈಗಿಂದ ಈಗಲೇ ಕೇಕ್ ಅಲ್ಲ ಅದು, ನಂದು ಇದೆ ಮೇಡಮ್. ಈ ಬಡವನ ದುಡ್ಡು ಇದೆ ಅಲ್ರಿ, ನಿಮ್ಮ ಒಬ್ರದೇ ಅಲ್ಲ, ನಂದು ಇದೆ. ನಾನು ವಕ್ತಾರನಾದ್ರೂ ನಂದು ಇದೆ, ಒಬ್ಬ ರೈತಂದು ಇದೆ, ಒಬ್ಬ ವ್ಯಾಪಾರಿದು ಇದೆ. ಇದಕ್ಕೆ ಸೂಕ್ತವಾದಂತ ಎಂತೆಂತೋ ಈ ದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನಾವು ಎದುರಿಸ್ತಿದ್ವಿ. ನೀವು ಸುಮ್ನೆ ಕುತ್ಕೊಳ್ಳೋದೇ ಇದ್ರು, ಅದಕ್ಕೆ ಮಾಡ್ಬೇಕಾದಂತ ನೀವು ಸುಮ್ನೆ ಕುತ್ಕೊಳ್ಳಿ. ಕೇಂದ್ರ ಸರ್ಕಾರ ಅದಕ್ಕೆ ಕೆಲವೇ ದಿನಗಳಲ್ಲಿ ಅದಕ್ಕೆ ಆನ್ಸರಬಲ್ ಆಗುತ್ತೆ, ತಪ್ಪಿತಸ್ಥರನ್ನ ಹಿಡಿದೇ ಹಿಡಿಯುತ್ತೆ. ಓಕೆ ಸರ್, ಏನ್ ಹೇಳ್ತೀರಿ ನೀವು ಇದಕ್ಕೆ? ಅಲ್ಲ, ಏನು ಮಾಡೋದು, ತನಿಖೆ ಆಗಲೇಬೇಕು. ದುಡ್ಡು ಇವತ್ತು ನೋಡಿ ಆ 400 ಕೋಟಿ ಎಲ್ಲೋಗಿದೆ ನಾವು ಕಂಡುಹಿಡಿಬೇಕು, ತನಿಖೆ ಆಗಲೇಬೇಕು. ಇದಕ್ಕೆ ಜವಾಬ್ದಾರಿ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾಕೆಂದ್ರೆ ನೀವು ಹೇಳ್ದಂಗೆ ಇದು ಕಲೆಕ್ಷನ್ಗೆ ಯಾವ್ಯಾವ ರಾಜ್ಯಕ್ಕೊಳಗೆ ಹೋಗಿದ್ಯೋ ಗೊತ್ತಿಲ್ಲ, ಯಾರು ಗೊತ್ತು. ನೀವ್ ಹೇಳ್ತಿದ್ರೆ ಗುಜರಾತ್ಗೂ ಹೋಗಿತ್ತು, ತಿರ್ಗಾ ಗೋವಾಗ ಹೋಗಿತ್ತು, ಅಲ್ಲೆಲ್ಲ ಸರ್ಕಾರ ಯಾರ್ದಿರೋದು ಅಂತ ನೀವು ನೋಡ್ಕೊಳ್ಳಿ. ಮಹಾರಾಷ್ಟ್ರದಲ್ಲಿ ಯಾವ್ದಿತ್ತು ಸರ್ಕಾರ, ಗೋವಾದಲ್ಲಿ ಯಾವ ಸರ್ಕಾರ ಇದೆ, ಗುಜರಾತ್ ಅಲ್ಲಿ ಯಾವ ಸರ್ಕಾರ ಇದೆ, ಕರ್ನಾಟಕಕ್ಕೂ ಬಂದಿತ್ತು. ಹೌದು, ಅದನ್ನೇ ಹೇಳ್ತಾ ಇರೋದು. ನೀವು ಇದೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಕರ್ನಾಟಕದಲ್ಲೂ ಸುತ್ತಿದೆ, ಸುತ್ತಿ ನೆಕ್ಸ್ಟ್ ಹೋಗ್ತಾ ಇತ್ತು ಅದು ತಮಿಳ್ನಾಡಿಗೋ, ಇನ್ ಚುನಾವಣೆ ಎಲ್ಲ ಕೇರಳಕ್ಕೆ ಹೋಗ್ತಿತ್ತು, ನೆಕ್ಸ್ಟ್ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಹೋಗ್ತಿತ್ತು. ಚುನಾವಣೆ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿಗೆ ಅದು ಹೋಗ್ತಾ ಇತ್ತು. ಅದು ಯಾರ್ಯಾರು ಎಲ್ಲೆಲ್ಲಿ ಡೆಲಿವರಿ ಕೊಡ್ಬೇಕು ಆ ಡೆಲಿವರಿ ಹೋಗೋ ಜಾರ್ಗೆಲ್ಲ ಹೋಗ್ತಾ ಇತ್ತು. ಇಷ್ಟು ತನಿಖೆ ಆಗ್ಲೇಬೇಕು. ಈ ದುಡ್ಡು ನಿಮ್ದು ನಮ್ದು ಎಲ್ಲಾ ದುಡ್ಡು ಬೆವರು ಸುರಿಸಿರೋ ಅಂತ ದುಡ್ಡುಗಳು, ಟ್ಯಾಕ್ಸ್ ತೆರಿಗೆ ಕಟ್ಟಿರೋ ಅಂತ ಹಣ, ಇದು 400 ಕೋಟಿ ಎಲ್ಲಿದೆ, ಯಾಕಿದೆ, ಯಾರಿಗ ಹೋಗ್ಬೇಕಾಗಿತ್ತು, ಇದು ಪರಿಶಿಷ್ಟ ತನಿಖೆ ಆಗ್ಬೇಕು. ಯಾಕೆ ಅಂತ ಕೇಳ್ತೀನಿ ಕೇಳಿ. ಇದು ನಿಂಗೆ ಇವ್ರು ಮಾತಾಡ್ಕೊಂಡು ನಾಳೆ ಇನ್ನೊಂದು 6 ತಿಂಗಳಷ್ಟೊತ್ತಿಗೆ 400 ಕೋಟಿನೇ ಮರ್ತೋಗ್ಬಿಟ್ಟಿರ್ತಾರೆ ಜನ. ಆ ತರ ಮಟ್ಟಕ್ಕೆ ಇವರು ಬೇರೆ ಒಂದು ಇಶ್ಯೂಸ್ನ ತಗೊಂಡೋಗಿ ಅದಕ್ಕೆ ಲಿಂಕ್ ಮಾಡೋದು. 400 ಕೋಟಿನ ಬಿಟ್ಬಿಡ್ತಾರೆ. ಬೇರೆ ಇನ್ನೇನೋ ಕಾಂಗ್ರೆಸ್ ಅದ್ ಮಾಡಿತ್ತು, ನೆಹರು ಅದ್ ಮಾಡಿತ್ತು, ನೆಹರು ಹಂಗ್ ಮಾಡಿದ್ಕೆ ಇವತ್ತು ನೋಟ್ ಸಿಕ್ಬಿಟ್ಟಿದೆ, ನೆಹರುದೇ ಪ್ರಿಂಟ್ ಮಾಡ್ಬಿಟ್ಟಿದ್ರು ನೋಟು, ಇದೆಲ್ಲ ಕೂಡ ಬರುತ್ತೆ. ಅದು ತನಿಖೆ ಆಗ್ಬೇಕು. ಕೊನೆಯದಾಗಿ ಏನ್ ಹೇಳ್ತೀರಿ?
ನೋಡಿ ಮೇಡಮ್, ಇದರಲ್ಲಿ ಇದ್ದಂಥ ಟ್ರಕ್ನಲ್ಲಿ ಇದ್ದಂಥ ಅಪಮೌಲ್ಯವಾಗಿದ್ದಂಥ 2,000 ನೋಟು ಅಂತ ನೀವು ಯಾರಿಗೂ ಗೊತ್ತಿಲ್ಲ ಅದರೊಳಗಡೆ ಏನಿತ್ತು ಅನ್ನೋದನ್ನ ಹೇಳ್ತಾ ಇದ್ದೀರಿ. ಅದು ಹೋದ್ರೂ ಕೂಡ ಅದು ಎಕ್ಸ್ಚೇಂಜ್ ಆಗಬೇಕು. ಯಾರು ಜನಸಾಮಾನ್ಯರಿಗೆ ಆ ದುಡ್ಡನ್ನು ಕೊಡೋಕ್ಕಾಗಲ್ಲ. ನೀವು ಅದಾಗಬೇಕಂದ್ರೆ ಎಕ್ಸ್ಚೇಂಜ್ ಆಗಬೇಕು. ಅದನ್ನ ತಗೊಳ್ಳೋರು ಯಾರೀಗ? ಅಲ್ಲಲ್ಲ, ಎಕ್ಸ್ಚೇಂಜ್ ಆದ್ರೆ ಎಲ್ಲಿಗೆ ಹೋಗ್ಬೇಕು? RBI ಆಗೋದಿಲ್ಲ. ಹಾಗಾಗಿ ಆ ಮೂಲ, ಆ ಹಣದ ಮೂಲ ಯಾರು ಅಂತೇಳಿ ಆ ತಪ್ಪಿತಸ್ಥನನ್ನ ಮೊದಲು ಅಪರಾಧಿನ ಕಂಡಿಡಿಬೇಕಾಗಿದೆ. ಹಾಗಾಗಿ ಅದರ ಹಿನ್ನೆಲೆ ಆ ನಂತರ ಆ ದುಡ್ಡು ಚುನಾವಣೆಗೆ ಬಿಜೆಪಿಗೆ ಮಾತ್ರ ಚುನಾವಣೆ ಅಲ್ಲ, ಕಾಂಗ್ರೆಸ್ ಇದೆ, ಇನ್ನೊಂದು ಪಕ್ಷ, CPM ಇದೆ, ಕೇರಳದಲ್ಲಿ ಬೇರೆ ಬೇರೆ ಪಕ್ಷಗಳಿದೆ. ಯಾರ್ದು ದುಡ್ಡು, ಈ ದುಡ್ಡು ಹೇಗಾಯ್ತು, ಹೇಗೆ ಬಂತು ಹೊರಗಡೆ, ಈ ದುಡ್ಡು ಇಲ್ಲಿ ಟ್ರಕ್ಕಲ್ಲಿ ಹೋಗಿರೋದು ಸತ್ಯನಾ ಅಲ್ವಾ ಅನ್ನೋದಂತಂದ್ರೆ ಕೇಂದ್ರ ತನಿಖಾ ಸಂಸ್ಥೆಗಳು ಕಂಡಿಡಿಯುತ್ತೆ. ಸರ್, ನೀವು ಕೊನೆಯದಾಗಿ ಏನು ಹೇಳ್ತೀರಿ? ಮೇಡಮ್, ನಾನು ಒಂದೇ ಹೇಳ್ತಿದ್ದೀನಿ, ತಾವು 2,000 ರೂಪಾಯಿ ನೋಟ್ ಪ್ರಿಂಟ್ ಆಗಕ್ಕೆ ಮುಂಚೆ, ಪ್ರಿಂಟ್ ಆಗಿ ಇನ್ನೂ ರಿಲೀಸೇ ಆಗ್ದಲೆ 2,000 ರೂಪಾಯಿ ನೋಟ್ನ ತೋರಿಸಿದವರು ಬಿಜೆಪಿ ನಾಯಕರುಗಳ ಕೈಲಿ ಮೊದಲೇ 2,000 ರೂಪಾಯಿ ನೋಟ್ ಇತ್ತು. ಇದು 2,500 ಕಟ್ಟೋ ಗೊತ್ತಿಲ್ಲ ಸರ್. ಅಲ್ಲ ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 2,000 ಆಯ್ತು 400 ಇತ್ತು, ಅದು ಬೇರೆ ಪ್ರಶ್ನೆ. ಇದು ನಾವು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದೀವಿ ಅಂದ್ರೆ, ಬಿಜೆಪಿಯವರು ಇವ್ರು ಹೇಳ್ದಂಗೆ 2,000 ರೂಪಾಯಿ ನೋಟ್ನ ತಗೊಂಡೋಗ್ಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಇಡ್ತಾರೋ ಮತ್ತೊಂದು ಇಡ್ತಾರೋ, ಏನ್ ಬೇಕಾದ್ರೂ ಮಾಡೋ ಸಾಧ್ಯತೆಗಳು ಸರ್ಕಾರ ನಡೆಸ್ತಾ ಇರೋರ ಕೈಲಿ ಇದೆ. ಅದಕ್ಕೆ ನಾನು ಎಕ್ಸಾಂಪಲ್ ಏನ್ ಕೊಡ್ತಾ ಇದ್ದೀನಿ, ಪ್ರಿಂಟ್ ಆಗಕ್ ಮುಂಚೆನೆ ಬಿಜೆಪಿ ನಾಯಕರು ಮಕ್ಕಳ ಕೈಲಿ 2,000 ರೂಪಾಯಿ ನೋಟ್ ಕಾಣಿರೋದು, ಕೈ ಸಿಕ್ಕಿರೋದು ನಮ್ಗೆ ಬೆಳಕಿಗೆ ಬಂದಿತ್ತು. ಅದನ್ನು ಕೂಡ ಇತ್ತು. ಇದಕ್ಕೆ ಸಮಗ್ರ ತನಿಖೆ ಆಗಬೇಕು. ಇದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ, ರಿಸರ್ವ್ ಬ್ಯಾಂಕ್, ಇವೆರಡೂ ಕೂಡ ನೇರ ಹೊಣೆ. ನಾಳೆ ದಿವಸ ಇದಕ್ಕೆ ಆನ್ಸರಬಲ್ ಕೂಡ ಅವ್ರಿಬ್ರೇ ಕೊಡ್ಬೇಕು. ಬಿಟ್ರೆ ರಿಸರ್ವ್ ಬ್ಯಾಂಕ್, ಕೇಂದ್ರ ಸರ್ಕಾರ ಮತ್ತೆ ಏನು ಹಣಕಾಸು ಸಚಿವರು ಕೂಡ ಇದಕ್ಕೆ ಹೊಣೆ. ಇಮಿಡಿಯೇಟ್ ಹಣಕಾಸು ಸಚಿವರು ರಿಸೈನ್ ಮಾಡಬೇಕು. ಓಕೆ ಸರ್, ನಮ್ಮ ಜೊತೆಗೆ ಎಷ್ಟೋ ತನಕ ಕೂತು ಒಂದಿಷ್ಟು ಮಾತುಕತೆಗಳನ್ನ ಆಡಿ 400 ಕೋಟಿ ಯಾರು ಸೇರಿರಬಹುದು ಇರುವಂತಹ ವಿಚಾರಗಳನ್ನೆಲ್ಲ ಮಾತನಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳುತ್ತಾ ಇದ್ದೆ, 400 ಯಾರದ್ದು ಅನ್ನುವಂತಹ ಪ್ರಶ್ನೆಯನ್ನ ನಾವು ಮಾಡಬೇಕು ವಿನಃ ಅದು ಜನಸಾಮಾನ್ಯರದ್ದೇ. ಅದು ಕಾಂಗ್ರೆಸ್ ಅವರು ನಮ್ದು ಅಂದ್ರು, ಅದು ಕಾಂಗ್ರೆಸ್ ಅವರು ಬಿಜೆಪಿ ಕಾಂಗ್ರೆಸ್ ಅಂದ್ರು ಕೂಡ ಇಬ್ರು ಕೂಡ ಜಗಳ ಆಡ್ಕಂತ ಮೂರ್ನಾಮ ಬಿದ್ದಿದ್ಯಾರಿಗೆ? ಜನಸಾಮಾನ್ಯರಿಗೆ. 400 ಇತ್ತೋ, 500 ಇತ್ತೋ, 2,000 ರೂಪಾಯಿ ನೋಟ್ ಇತ್ತೋ, 500 ರೂಪಾಯಿ ಕಟ್ಟಿತ್ತೋ, ಬೆಳಗಾವಿಗೆ ಬಂದು ಯಾಕೆ ಈ ರೀತಿಯಾಗಿ ತಗಲಾಕಳ್ತು, ಅದೆಲ್ಲವೂ ಕೂಡ ಮುಂದಿನ ತನಿಖೆಯಲ್ಲಿ ಕಾದು ನೋಡಬೇಕಾಗಿದೆ.